ಆಲೂ ಪಾಲಕ್ ಮಾಡಲಿಕ್ಕೆ ಪಾಲಕ್ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಪಾಲಕನ್ನು ಈಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ನೀರು ಹಾಕಿ. ನಾನಿವತ್ತು ಆಲೂ ಪಾಲಕ್ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ. ಇದೊಂದು 3 ಕಟ್ಟು ಪಾಲಕನ್ನು ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. 3 ಟೊಮೆಟೊ, 5 ಚಿಕ್ಕ ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಮತ್ತು ಮಸಾಲೆಗೆ 1 ಟೀ ಸ್ಪೂನು ಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನು ಕೊತ್ತಂಬರಿ ಪುಡಿ, 1/4 ಟೀ ಸ್ಪೂನು ಜೀರಿಗೆ ಪುಡಿ, 1/4 ಟೀ ಸ್ಪೂನು ಗರಂ ಮಸಾಲ ಪುಡಿ, ಸ್ವಲ್ಪ ಅರಶಿನ, ಸ್ವಲ್ಪ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಇದನ್ನು ಟೊಮೆಟೊವನ್ನು ಈರುಳ್ಳಿಯನ್ನೆಲ್ಲ ಪೇಸ್ಟ್ ಮಾಡ್ತೇನೆ. ಈರುಳ್ಳಿಯನ್ನು ಈಗ ಮಿಕ್ಸಿಗೆ ಹಾಕಿದ್ದೇನೆ ಕಟ್ ಮಾಡಿ. ಇದನ್ನೀಗ ಪೇಸ್ಟ್ ಮಾಡ್ತೇನೆ. ಈರುಳ್ಳಿಯನ್ನೀಗ ಪೇಸ್ಟ್ ಮಾಡಿ ಆಯಿತು. ಈಗ ಅದೇ ಮಿಕ್ಸಿ ಜಾರಿಗೆ ಟೊಮೆಟೊವನ್ನು ಹಾಕಿದ್ದೇನೆ. ಅದನ್ನೀಗ ಪೇಸ್ಟ್ ಮಾಡಿ ತಗೊಳ್ಳುವ. ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ. ಈಗ ಎಣ್ಣೆ ಬಿಸಿ ಆಯಿತು. ಈಗ ಅದಕ್ಕೆ ನೀರುಳ್ಳಿಯದ್ದು ಪೇಸ್ಟ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ಒಳ್ಳೆ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಆಗ ತೋರಿಸಲಿಲ್ಲ ನಾನು, ಇದನ್ನು ಮರ್ತೋಯ್ತು ನನಗೆ. ಈಗ ಟೊಮೆಟೊವನ್ನು ಪೇಸ್ಟ್ ಮಾಡಿದ್ದನ್ನು ಹಾಕ್ತೇನೆ. ಇದನ್ನು ಸಹ ಒಳ್ಳೆ ಫ್ರೈ ಮಾಡಬೇಕು. ಇದೀಗ ತಗೊಂಡ ಮಸಾಲೆ ಎಲ್ಲ ಹಾಕ್ತಾ ಇದ್ದೀರಿ ಇದಕ್ಕೆ. ಒಳ್ಳೆ ಫ್ರೈ ಆಗಬೇಕಿದು. ಮಸಾಲೆ ಪುಡಿದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಹೀಗೆ ಇದು ಒಳ್ಳೆ ರೀತಿ ಫ್ರೈ ಆಯಿತು. ಪಾಲಕ್ಕಿದ್ದು ಪೇಸ್ಟ್ ಹಾಕ್ತಾ ಇದ್ದೇನೆ, ಮಾಡಿಟ್ಟುಕೊಂಡದ್ದು. ಆಯಿತಾ? ಈಗ ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ, ಈಗ ಆಲೂಗಡ್ಡೆ ಹಾಕಿ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡುವ. ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಸಹ ಹಾಕ್ತಾ ಇದ್ದೇನೆ. ನಾನು ಒಳ್ಳೆ ಮಿಕ್ಸ್ ಮಾಡಬೇಕು ಹೀಗೆ.
ಈಗ ಇದನ್ನು ಮುಚ್ಚಿಟ್ಟು ಬೇಯಿಸುವ. ಈಗ ಮುಚ್ಚಳ ತೆಗೆದು ನೋಡುವ ಬೆಂದಿದ ಅಂತ. ಆಲೂ ಪಾಲಕ್ ರೆಡಿ ಆಯಿತು.